ನಮಸ್ತೆ ಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ರಿ ನಾವು ನಾಗಪ್ಪಗೆ ಹಾಲು ಒಯ್ಯಕ್ಕ ಈಗ ರೆಡಿ ಮಾಡ್ಕೊತಾ ಇದ್ದೀವಿ. ನಾಳೆ ಹೊಲ್ಸ ಅಂದ್ರು ಅಂತಾನು ರೆಡಿ ಮಾಡ್ಕೊತಾ ಇದ್ದೀವಿ. ಅಲ್ಲಿ ಹುಡಿ ಆತ ನೋಡ್ರಿ ನಮ್ಮವ್ವ. ಈಗ ಕಡ್ಲಿ ಹುರ್ಕೊಂಡು ಗೋಧಿ ಅಲ್ರಿ ಅವು ಹಳ್ಳಿನ ಜೋಳ ಏನು ಗೋಧಿ ಅವು ರೀ ಹಳ್ಳಿನ ಜೋಳ ಕೊಡ್ಬೇಯಿಲ್ಲ. ಅದು ಬುಟ್ಟಿ ಕೊಡದ ದೊಡ್ಡದ ಅಪ್ಪನ ಈ ಕಡೆ ಬಾ. ನೀ ಫೋಟೋ ತಕೊಂಡಲ್ಲ, ಅದು ಫೋಟೋ ಅಲ್ಲ, ಅದು ವಿಡಿಯೋ ಅದ. ಸುಮ್ಮನಿರ್ನಿ ಬ್ಯಾಡ ಅಂತ ಹೇಳ್ಬೇ. ಯಪ್ಪ ಬ್ಯಾಡ ಬಾರೋ ಮರಯ್ಯ, ಅಜ್ಜಿ ಇದು ಮಾಡತ್ತತಿ. ನಾ ಏನು ಹೇಳತ್ತೀನಿ ನಿನಗ ಕರೆಕ್ಟ್ ಮಾಡಲ್ಲ, ಅದಕ್ಕೆ ಬೇಡ ಬ್ಯಾಡ ಅಂದ್ರೆ ಕೇಳಬೇಕು. ಈಗ ಬೇಡ, ಹಿಂಗೆ ಹುರ್ಕೋಬೇಕು. ಇದೆ ಅದಕ್ಕೀಗ ಈಗ ಗುಳದಾಳ ಅಂತ ಗೊತ್ತಿಲ್ಲ, ಹಾಕ್ಕೊಡ್ತಾರನ ಇಲ್ಲ ಅಂತೇನ. ಗುಳದಾಳ ಅಂತ ಏನೋ ಮಾಡ್ತಾರೆ, ನಂಗೆ ಗೊತ್ತಿಲ್ಲ, ನೋಡ್ಬೇಕು. ಹಾಕ್ಕೊಡ್ಬೋದು ಬೋಯ್, ಇವತ್ತೊಂದಿನ ಹಾಕ್ಕೊಡ್ಬೋದು ಬೇ. ಸಾಕನ ಸಾಕಾ? ತಗೋ. ಸುಳ್ಳ ತಿಂದ್ರೆ ಬೇಸಿ ತಿನ್ನಗಲ್ಲ, ಅಲ್ಲಿ ಎಡಿ ಪುರ್ತಕ್ಕೆ ಮಾಡಿ ಅಲ್ಲ ರೆಸಿಪಿ ತೋರಿಸುವ ಗುಳದಾಳ ಅಂತ ಏನೋ ನಮಗೂ ಗೊತ್ತಿಲ್ಲ. ಹೆಸರು ಕಾಳು, ಜಡ ಗೋಧಿ ಕಾಳು. ಹುರಿಬೇಕನ ಅವನು ಹುರ್ಕೋಬೇಕನ? ಹುರ್ಕೊಂಡು ಗುಳದಾಳ ಅಂತ ಮಾಡ್ತೀರನ? ಅಷ್ಟನ್ನು ಕೂಡಿಸಿ ಇಡ್ಬೇಕು ಒಂದು ಡಬ್ಬ್ಯಾಗ ಹಾಕಿ, ಒಬ್ರಕ್ನಾಗ ಹಾಕಿ ನಾಳೆ ಎಡಿ ಮಾಡೋ ಮುಂದೆ ಕುಂಬಳೆಲ್ಯಾಗ ಎಡಿ ಮಾಡ್ಬೇಕು. ಹೌದಾ? ನೋಡ್ರಿ ಏನೋ ಮಾಡ್ತಾರಂತದನ್ನ ನಾನು ಬ್ಲಾಗ್ನಲ್ಲಿ ತೋರಿಸ್ತೀನಿ ಕಂಟಿನ್ಯೂ ಅವ್ರು ಹೆಂಗೆ ಮಾಡ್ತಾರಂತೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಮಸಿ ಅರ್ಬಿ ಇನ್ನೊಂದ ಯಾಕ ಸಾನದ ಇದು ಎಲ್ಲ ಸಿಡಿದು ಹೋಗ ಹಂಚಿನ ಇದ್ರ ತುಂಬಾಕ ಹಂಗಂತೀಯ? ಹಳ್ಳಿನ ಜೋಳ ನೋಡ್ರಿ. ಹಳ್ಳಿನ ಜೋಳ ಹುರಿ ಆಗ್ತಾರೆ, ಹಳ್ಳಿ ಹೇಳ್ತಾವ್ರಿ ನೋಡ್ರಿ. ಪಟ 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 ಹಳ್ಳಿ ಹೇಳ್ತಾವ್ರಿ. ಈಗ ನಮ್ಮ ಕಡೆ ಇದಲ್ಲ ಗೊಂಜಾಳ, ಅದು ಹಳ್ಳಿನ ಜೋಳ. ಹಾಂ, ನೀವೊಂದು ಬುಟ್ಟಿ ಬೇಕಂದ್ರ ಕೊಡ್ತೀನಿ, ಮರದ ಹಾಕ್ತೀಯ? ನೋಡ್ರಿ ಈಗ ಹೆಂಗೆ ಹೇಳ್ತಾವ. ನೋಡ್ರಿ ಸರ್ಲಿ ನೋಡ್ರಿ, ಈ ಸಣ್ಣ ಸಣ್ಣದು ಬೇವು ದೊಡ್ಡ ಅದು ಸ್ವಲ್ಪ ಅವು ಆಗಲೇ ಕಾದಿದ್ದಿಲ್ಲ ಏನೋ ಅಲ್ವತಿ. ಅದು ಇದು ಹಸಿ ಇತ್ತು ಸಾಕಲ್ಲ. ಇವನ್ನ ಆಗ ಹುರಿದಾಗ ಖಾರ ಹಚ್ಚಿದ್ರೆ ಇನ್ನೊಷ್ಟು ತಿಂದೆ ನಾನು. ಟೇಸ್ಟ್ ಆಗ್ತಾವ. ಟೇಸ್ಟ್ ಸಾಕನ? ಸಾಕವಾ? ರಾತ್ರಿ ನಾವು ಪಂಚಮಿಗೆಲ್ಲ ರೆಡಿ ಮಾಡ್ಕೊಂಡು ಹಾತೀವಿ ರೀ ನಾವು. ಯಾರ್ಯಾರ ಕಡೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ಅದ ಬೇವು ಇದ್ದದ್ದು ಪಂಚಮಿದು. ನಮ್ಮ ಕಡೆ ಅವು ಸಸಿ ನೆಟ್ಟಿರ್ತೀವಿ ಮೊದ್ಲು 12 ದಿನದ ಮುಂಚೆ. ಇವ್ರ ಕಡೆ ಸಸಿ ನೆಡಂಗಿಲ್ಲ ರೀ. ಆಮೇಲೆ ಇವರು ಕುಂಬಳದಾಗ ಎಲೆ ಒಳಗೆ ಏನೋ ಮಾಡ್ತಾರೆ, ಏನದ ಎಡಿ ಮಾಡ್ತಾರೆ. ನಮ್ಮ ಕಡೆ ಹಂಗೆ ಮಾಡಂಗಿಲ್ಲ ರೀ. ಆಮೇಲೆ ಒಬ್ಬೊಬ್ರು ಉಂಡಿನ ಎಡಿ ಹಿಡಿತಾರೆ, ನಮ್ಮ ಕಡೆ ಇಲ್ರಿ. ನಾವು ಉಂಡಿ ಎಡಿ ಹಿಡಿಯಂಗಿಲ್ಲ, ಓನ್ಲಿ ಇದನ್ನಷ್ಟ ಏನು ಅಳ್ಳಿಟ್ಟು ಮಾಡ್ಕೊಂಡ್ವ್ಯಾ. ಇವ್ನು ಇಟ್ಟು ಬಿಡೋದು. ಈಗ ನಾಳೆ ಹಬ್ಬಕ್ಕೆ ಹೆಸರು ಕಾಳ ಅವನು ಹುರ್ಕೊಂಡು ಹಾಕೋತೀರನ? ಹೆಸರು ಕಾಳು ಹಾಕ್ಯಾರ ನೋಡ್ರಿ. ಹೆಸರು ಕಾಳು ಹಾಕಿ ಅವನು ಹುರಿದಿಟ್ಕೋತಾರಂತವ್ರು. ಸ್ವಲ್ಪ ಅಷ್ಟ ನಾವು ಅಷ್ಟ ಸಾಕ ನಾವು. ಅವು ಕರಿ ಹೆಸರು ರೀ, ಅದಕ್ಕೆ ಕಾಣಂಗಿಲ್ಲ ಇದ್ರೊಳಗೆ. ವಿಡಿಯೋದಾಗ ಕಾಣೋದೇ ಇಲ್ಲ ಅವು. ಒಂದೆರಡು ಹುಡ್ಕೊಂಡು ಇಟ್ಕೊಡ್ದು. ಅಷ್ಟು ಇಟ್ಕೊಂಡು ಏನು ಮಾಡ್ತಾರೆ. ಮತ್ತೇನು ಹುರಿತಿ? ಒಂದು 4 ಗೋಧಿ ಕಾಳು ಹಾಕ್ಕೊಂತೀವಿ. 4 ಗೋಧಿ ಕಾಳು ಅಂತ ಇಷ್ಟೇನು? ಇಷ್ಟ ಸಾಕತ್ತು. ತೊಗರಿ ತೊಗರಿ ಹೆಸರು ಮಡಕೆ ಕಾಳು, ತೊಗರಿ ಹೆಸರು ಮಡಕೆ ಕಾಳು ಎಲ್ಲ ಹುರಿದು
ಕೂಡ್ಸಿ ಎಡಿ ಮಾಡ್ತಾರೆ. ಎಡಿಗೆ ಏನಪ್ಪ ಒಬ್ಬೊಬ್ರು ಒಂಥರ ಮಾಡ್ತಾರೆ ಎಡಿ. ಇವ ನೋಡ್ರಿ ಗುಮ್ಮ ಗುಮ್ಮ. ಹಾಯ್ 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 ಹಾಯ್. ಗುಲ್ಮುರ್ಗಿ ಹಾಕಿ ಅವನು ಹೋಗಿ ಹಾಕಿಸ್ಕೊಂಡ್ಬರ್ಬೇಕು, ತಣ್ಣಗೆ ಮಾಡಿ. ಏನೋ ನಿಂಗೆ ಏನು ಬೇಕೋ, ಏನು ಬೇಕು ಅಕ್ಕ ಇದನ್ನ ಹಾಕಕತ್ತ ನೋಡ. ಎಷ್ಟು ಶಾನೆ ಆಗ್ಯಾವ ಅವಡಕ್ಕೆ ಇವತ್ತು. ಎಲ್ಲ ಕೆಲಸ ಮಾಡ್ತೈತೆ ತೋಡ್ಪ ನಿಮ್ಮ ಅಕ್ಕ. ನೀನು ನನ್ನ ಗಂಡನಾಗ ಮಾಡ್ತೀನ. ಗೋಧಿ ಹುರಿ ಹಾಕತ್ತೆ, ಗೋಧಿ ಮಾಡ್ತೇನಪ್ಪ ರೀ. ನಿಮ್ಮಂಗ ಸೈಲೆಂಟ್ ಕಿಲ್ಲರ್ ಅದಾರ ಅಂತ ನಾ ಅಂತೀನಿ. ನಾವೆಲ್ಲ ಹಂಗಿದ್ದಿದ್ದಿಲ್ಲ. ಉಡಾಳದನ ಅಂದೆ, ಉಡಾಳದನ ಅಂದೆ. ನೀನು ನಿಮ್ಮಂಗ ಉಡಾಳದನ. ನಾ ಉಡಾಳ ಇದ್ದಿದ್ದಿಲ್ಲ ಓಪ ಅಂತ ಕೇಳಿಲ್ಲ ಮಗು. ನಾ ಉಡಾಳ ಇದ್ದಿದ್ದಿಲ್ಲ ಅಂತಾನ. ಏನಪ್ಪ ಅದ ನೋಡಿ ಗೋಧಿ. ಹಾಂ ಓಕೆ ಡನ್. ಅದ್ರ ಹಾಕಿಡ್ದ ಕಟ್ಟಿಟ್ಕೊಂಡ್ಬಿಡೋದು ಈಗ ಅವನು. ಶೇಂಗಾ ಚಟ್ನಿ ಮಾಡಕ್ಕನ ಅದ. ಅವನೇ ಅದಕ್ಕ ಉಂಡಿ ಮಾಡಕ ಶೇಂಗಾ ಹುರಿ ಹಾಕತ್ತಾರ ನೋಡ್ರಿ. ಬಿಡು ಬಿಡು. ಎಷ್ಟದಾವು ಹೊತ್ತಿದ್ ಬಂದ್ಬೆ ಒಂದ್ ಕಡೆ ನೋಡಿ. ಯಾವ ಬಳ್ಳಿ ಅವ್ರಿ ಬಳ್ಳಿ ಕಿರಾತಾಳ ನೋಡ್ರಿ ನಮ್ಮವ್ವ. ಅಂದ್ರೆ ಹೊಸಾವು ಮತ್ತೀಗ ಅವು ಕಾಯಿ ಬಿಟ್ಟು ಮುಗ್ದವ ರೀ. ಹಂಗಾಗಿ ಅವ್ರಿ ಬಳ್ಳಿ ಇವು ಕಿತ್ತು ಮತ್ತು ಹೊಸಾವು ಬೇರೆ ಏನಾರ ಹಾಕ್ತಾವೆ. ಮತ್ತೆ ಏನಾರ ಹಾಕ್ತೀಯನ್ ಬೇ ಬೇ ಹಾಕ್ತೀಯಾ? ಮತ್ತೆ ಬೇರೆ ಏನಾರ ಹಾಕ್ತಾವಂತ್ರಿ. ಅವನ್ನೆಲ್ಲ ಕೀಳಾತ ಅದಾವ ಅದ್ರೊಳಗೆ. ಅವ್ರೀಗ ತಕ್ಕೊಲ್ಯಾ? ನೋಡ್ರಿಲ್ಲ ಅವ್ರಿಗೆ ಕಾಳು ಅದಾವ ಅದ್ರೊಳಗೆ ನೋಡ್ರಿ. ಅಲ್ಲೇ ಅವನ ಅವ್ರಿಗೆ ಕಾಳೆಲ್ಲ ಕೀಳಾತಾಳವ್ವ. ಅದಕ್ಕೆ ಕೀಳಿ ನಾ ಇಲ್ಲಿ ಹರ್ಕೋತೀನಿ. ಅಂದ್ರೆ ಇವನ್ನ ಪಲ್ಯ ಮಾಡಕ್ಕೆ ಪಲ್ಯ ಟೇಸ್ಟ್ ಆಕತ್ರಿ ಇದು. ಸ್ವಲ್ಪ ಮಾಡಕ್ಕೂ ಟೇಸ್ಟ್ ಆಕತಿ, ಭಾಳ ಟೇಸ್ಟ್ ಆಕತಿ. ಒಂದು ಹುರಿ ಹುರಿದು ಪಲ್ಯ ಮಾಡಿದ್ರೆ ಭಾಳ ಟೇಸ್ಟ್ ಆಕತ್ರಿ. ಮತ್ತೇನೋ ಹಾಕ್ತಾವಂತ ಅದು ಕುಲ್ಲ ಜಾಗ ಮಾಡ್ಕೊತಾಳ, ಮಾಡ್ಕೊಂಡು ಮತ್ತೆ ಹಾಕ್ತಾ ಏನಾದರೂ. ಸೌತಿಕಾಯಿನೂ ಬಳ್ಳಿ ತೆಗಿತಾವಂತ್ರಿ. ಜಗ್ಗಾಗ್ಯವ್ರಿ ಇವು ಸೌತಿಕಾಯಿ. 4, 5, 6 ಸಲ ಮಾಡ್ಕೊಂಡ್ವಿ. ಇನ್ನೂ ಸೌತಿಕಾಯಿ ಜಗ್ಗದವ್ರಿ ಇವು. ಆದ್ರೆ ಹಣ್ಣಾಗ್ಬಿಡ್ತಾವೆ. ಅಂದ್ರೆ ಗುಳ್ಗಾಯಿ ಮಾಡಕ್ಕೆ ಚಲೋ ರೀ ಅವು. ಹಾಗಾಗಿ ಅವನು ಕೀಳ್ತಾವಂತ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಕಿತ್ತು ಮತ್ತೇನೋ ಹಾಕ್ತಾವಂತ. ನೋಡೋಣ ಏನು ಹಾಕ್ತಾವಂತ ಹೇಳಿ ತೋರಿಸ್ತೀನಿ. ಮತ್ತು ನಿಮಗೆ ಇನ್ನೊಂದು ತೋರಿಸ್ತೀನಿ ರೀ. ಅವು ಇದ್ರ ಏನವು ನನ್ನ ಕಬರಲ್ವ ಏನಂತಾರ ಅವಕ್ಕೆ. ಹೂವಿನ ಗಿಡದ್ದು ಹಾಕಿದ್ಲಲ್ರಿ, ಚೆಂಡು ಹೂವಿನ. ಹಾಂ ಚೆಂಡು ಹೂವಿನ ಅಗಿಯಲ್ಲಿ ಹಾಕಿದ್ಲಲ್ರಿ. ಅವು ಮಸ್ತ್ ಆಗ್ಯಾವ. ತೋರಿಸ್ತೀನಿ ತಡ್ರಿ. ಅವು ಚೆಂಡು ಯಾವಾಗ ಹಚ್ತೀವಿ? ಮತ್ತೀಗ ಶ್ರಾವಣ ಅಲ್ಲನ? ಹಂಗಲ್ಲ ಈಗ ಅವು ಕೀಳಲ್ಲನ? ಹಂಗ ಹೌದಾ? ಅಂದ್ರೆ ಎಷ್ಟು ದಿನ ಬಿಟ್ಟಾದ್ಮೇಲೆ ಹಚ್ತೀರಿ ನೀವು? 20 ದಿನದ ಆದು ಬೇವು. 2 ವಾರ 2-3 ವಾರ ಆತೀಗ. ಅಚ್ಚೆ ಸೋಮವಾರ ಹಾಕಿದ್ದಿ. 20 ದಿನದ ಆಗಿಂದ ಹಚ್ತಾ ಅಂತ ನೋಡ್ರಿ. ನೋಡೋಣ ಈಗ ಯಾವಾಗ ಹಚ್ತಾಳ ಅವಾಗ ತೋರಿಸ್ತೀನಿ ನಾನು ನಿಮಗೆ. ಅವರು ಲೆಕ್ಕ ಇರ್ತಾವ್ರಿ, ನಮಗೆ ಗೊತ್ತಾಗಲ್ಲ. ಅವ್ರು ಲೆಕ್ಕ ಹಾಕಿ ಇದನ್ನು ಮಾಡ್ತಾರೆ. ನೋಡ್ರಿ ಇಷ್ಟು ಸಿಕ್ಕುವ. ಇನ್ನೂ ಸಿಗ್ತಾವೆ. ಈಗ ಅನ್ನೂ ಅದೇ ತಳಕಿ ನೋಡಿ. ಇವನ್ನೆಲ್ಲ ತೆಗೆದ್ವಿ. ಅಲ್ಲಿ ಅವ್ವ ಇದು ಮಾಡಕತ್ತಾಳ. ಯವ್ವ ನೀನು ಹೋಗ್ಬೇಕು. ಇಲ್ಲ ಅಲ್ಲಿ ನೋಡ್ರಿಲ್ಲ ಅವು ಇದನ್ನೆಲ್ಲ ಸ್ವಚ್ಛ ಮಾಡಿದ್ವಿ. ಈಗ ಎಲ್ಲ ತೆಗೆದ ಇನ್ನೊಂದು ಭಾಳ ಇಲ್ಲ ಮಾಡ್ಕೊಂಡು ಬರ್ತಾವಂತ. ನಾವು ಒಳಗೆ ಹೋಗ್ತೀವಿ ರೀ ನಮ್ಮ ಪಾಪು ಕರ್ಕೊಂಡು.
ಅಯ್ಯೋ ಹಂದಿ ನೋಡ್ರಿ ಇಲ್ಲಿ ಎಷ್ಟು ಕೊಂಡು ಬಂದಾವ ಹಂದಿ ನೋಡಿಲ್ಲ ಅಜ್ಜಿ ಬಂದ್ಲ ಹಂದಿ ಬಂದು ಬಾಬೆ ಇಲ್ಲದಾವ ಭಾಳ ಅದಾವ ಹೊಂಟಾವ ಒಂದ್ ಹಿಂದ ಬಂದಾವ ನೋಡ ಅಲ್ಲಿ ನಿಮ್ಮ ಇದಕ್ ಬಂದಿಲ್ಲ ಅವ್ರ ಇದಕ್ ಹೋದ್ವು ಮತ್ ಬಂದ ನೋಡ್ರಿ ಅವ್ರು ಹೆಂಗ್ ಹೊಡಿತಾರ ಅಂಡಿನ ಜೋರಾಗಿ ಓಯ್ ಅಂತೇಳಿ ನೋಡ್ರಿ ನೋಡ್ರಿ ಇಷ್ಟೆಲ್ಲ ಒಗತಿ ಮಾಡಿದ್ಲ ನಮ್ಮವ್ವ ಇಷ್ಟು ಆತ ಇವು ಇನ್ನೂ ಅದಾವ ರೀ ತಿನ್ನಾತೀನಿ ಆರೋಯಿ ತಿನ್ನತ್ತ ಆರೋಯಿಗೂ ಹರಿದು ಕೊಟ್ಟೀನಿ ಆರೋಯಿ ಹಣ್ಣು ತಿನ್ನಕ್ಕೆ ತೋರ್ಸಾತ ಇವು ಬೀಜಕ್ಕೆ ಬಿಟ್ಟಾಡ್ರಿ ಒಂದೆರಡು ಇರ್ಲಿ ಅಂತ ಹೇಳಿ ಒಂದು ಭಾಳ ಆಗಿಲ್ಲ ಅವು ಅಲ್ಲೆಲ್ಲ ಕ್ಲೀನ್ ಮಾಡತ್ತ ಎಂತವ ಅಲ್ಲ ಇದ್ರ ತಂದ್ರೆ ಸಿಗ್ತಾವ ತಗೋ ಮಾರ್ಕೆಟ್ನ ಆವ ಬೀಜಲಿ ಓಕೆ ನಾವು ಅಲ್ಲೇ ಹೋಗಿ ಬರ್ಬೇಕು ಕೊಡ್ತಾನೆ ಬೀಜ ಹಿಡಿ ಬಿಡು ಅಂತ ಇಲ್ಲೇ ತಡಿ ಈಗ ಹೋಗ್ಬೇಕಡ ನೋಡ್ರಿ ಹಲ್ದ ನಮ್ಮ ಯವ್ವ ನೀನು ಹೋಗ್ಬೇಕು ಹರಿಕ್ ಹೋದ್ ಒಂದು ಗೀಟ ಬಿಟ್ಟು ಬೀಜ ಹಾಕಿ ಚೆಂಡು ಹೂವಿನಾಗಿ ಇಲ್ಲೇ ಚೆಂಡು ಹಚ್ತೇನೆ ಈಗ ಓ ಹಿಂಗಾತನ ಏನು ಆರೋಯಿ ಸೋತಿಕ ಇದು ಕೊಡು ತಿಂತಂತ ಇದು ಇದು ಬ್ಯಾಂಡ್ ತಿನ್ನಕ್ಕಾಗಿಲ್ಲ ಅಯ್ಯೋ ಕೊಳ್ತೈತಿ ಕೊಡು ಇಲ್ಲಿ ಕೊಡು ಒಗಿದೇನೆ ಎಲ್ಲಿ ಹೋಗಿದಿ ಎಂತ ಹುಡುಗಿ ಎತ್ ನೋಡಿ ನಂಗೆ ಕೊಡು ಅಂತ ಹೇಳಾತೀನಿ ಒಗಿತಾಳ ನೋಡು ಸುಬ್ಬಿ ಒಗಿತಾಳ ನೋಡ್ರಿ ಅದು ಕೊಳ್ತೈತಿ ಸ್ವಲ್ಪ ಹುಳ ಆಗೈತೆ ಅಂತ ಹೇಳಿ ಅಲ್ಲೇ ಐತ್ ನಾವು ಟೇಸ್ಟ್ ಆಕತಿ ನೋಡ್ರಿ ಒಂದು ಹರಿದು ಕೊಟ್ಲ ಚಲ್ ಒಗಿ ಈಗ ಅದನ್ನು ಹುಚ್ಚಿದಂಗದಿ ಟೇಸ್ಟ್ ಬರ್ತೈತಿ ಇಲ್ಲೇ ಇತ್ತು ಅರೋದು ಐತಿ ಅಪ್ಪು ಇಲ್ಲೇ ಐತ್ ಬಾ ಇಲ್ಲೈತು ಹರ್ಕೊ ಅಲ್ಲೈತು ಇಲ್ಲೇ ಹರ್ಕೊ ಹರ್ಕೊ ತಿನ್ ತಿನ್ನಾತ ಯಾರೋ ಈಗ ಹರ್ಕೊಂಡು ಅವು ಹಂಗಲ್ಲದು ತಗೋ ಅಂಬಾತೈತೆ ನೋಡೋದು ಹಂಗೆ ಇದನ್ನು ತಿಂದಿರ್ತಾನ ಅದು ಅಂಬಾ ಫ್ರೆಂಡ್ಸ್ ಈವ್ನಿಂಗ್ ಆಯಿತು ಮತ್ತು ಈಗ ನಾನು ಅನ್ನ ಮಾಡ್ತಾಯಿದ್ದೀನಿ ಇನ್ನೂ ಅಕ್ಕಿ ಹಾಕಿಲ್ಲ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡಿಕೊಂಡು ಊಟ ಮಾಡಿ ಮನೆ ಬಿಡೋದಷ್ಟೇ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸ ಬ್ಲಾಗ್ ಒಂದಿಗೆ ನಾಳೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್.